ಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ ಗೈರು ವಿಚಾರ. ರಾಜಕೀಯ ಉದ್ದೇಶದಿಂದ ರಾಮ ಮಂದಿರ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಬಿಜೆಪಿ ವಿರುದ್ಧ ರಾಮನಗರದಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಕಿಡಿಕಾರಿದ್ದಾರೆ. ರಾಮ ಮಂದಿರ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ನಿರ್ಮಾಣ ಆಗಿಲ್ಲ, ರಾಜಕೀಯ ಕಾರ್ಯಕ್ರಮಕ್ಕೆ ನಾವು ಹೋಗ್ಬೇಕಾ? ಬಿಜೆಪಿಯವರು ಮನೆ ಮನೆಗೆ ಮಂತ್ರಾಕ್ಷತೆ ನೀಡುತ್ತಿದ್ದಾರೆ. ನಾವು ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ಕೊಡ್ತಾ ಇದ್ದೀವಿ, ಜನ ಯಾರಿಗೆ ವೋಟ್ ಹಾಕಬೇಕು ತೀರ್ಮಾನಿಸಿ ಅಂದಿದ್ದಾರೆ. ಮಂತ್ರಾಕ್ಷತೆ ಕೊಟ್ಬಿಟ್ಟು ಓಟ್ಗೆ ಆಮೇಲೆ ಉದ್ಘಾಟನೆ ಮಾಡಲಿ, ಕಂಪ್ಲೀಟ್ ಮಾಡಿ, ಉದ್ಘಾಟನೆ ಮಾಡಿ. ಈಗ ನಾನೊಂದು ರಾಜಕೀಯವಾಗಿ ಒಂದು ಕಾರ್ಯಕ್ರಮ ಮಾಡ್ತೀನಿ ಅಂದ್ಕೊಳ್ಳಿ, ನಾಳೆ ಚುನಾವಣೆ ಬರ್ತದೆ, ಒಂದು ಬಿಲ್ಡಿಂಗ್ ಕಟ್ಟಿದ್ದೀನಿ, ದೊಡ್ಡ ಬಿಲ್ಡಿಂಗ್, ಅದು ಉದ್ಘಾಟನೆ ಮಾಡ್ಬೇಕು. ನಾನು ಅರ್ಧಂಬರ್ಧ ಆಗ್ಬಿಟ್ಟೈತೆ, ನಾನು ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಉದ್ಘಾಟನೆ ಮಾಡ್ತೀನಿ. ನಮ್ಮ ವಿರೋಧಿಗಳು ಸುಮ್ಮನೆ ಇರ್ತಾರ? ಅರ್ಧಂಬರ್ಧ ಆಗಿರ್ತಕ್ಕಂಥ ಕಟ್ಟಡೆಯನ್ನು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳು, ಶಾಸಕರು ಅಂತ ತೋರಿಸಲ್ವ ನೀವು? ಏನು 4 ಮಠಗಳಿದಾವಲ್ಲ, ಪ್ರಮುಖವಾದಂಥ ಮಠಗಳು, ಮೋದಿಗೇನ್ರಿ ಕೆಲಸ ಅಲ್ಲಿ? ನಾವು ಪೂಜೆ ಮಾಡೋರು, ನಾವು ಅದನ್ನು ಉದ್ಘಾಟನೆ ಮಾಡೋರು. ಮೋದಿ ಬಂದು ಸುಮ್ಮನೆ ಬರಬೇಕು, ನೋಡ್ಕೊಂಡು ಹೋಗ್ಬೇಕು. ನಮ್ಮಂಗೆ ರಾಜಕಾರಣಿಗಳಿಗೆ ಮೋದಿಗೇನು ಕೆಲಸ ಅಂತ ಕೇಳೋರು ಅವರು ಮಠದ ಪೀಠಾಧಿಪತಿಗಳು. ನಾವು 4 ಜನ ಹೋಗಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.